ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಟ್ಟಿಗೆ 6,000 ರೂಪಾಯಿಗಳು ಗೃಹಲಕ್ಷ್ಮಿಯರಿಗೆ ರಿಲೀಸ್ ಮಾಡ್ತೇವೆ, ಒಟ್ಟಿಗೆ ಹಾಕ್ತೀವಿ, ಈ ದಿನಾಂಕದಂದು ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಮೊನ್ನೆ ನಡೆದಂತಹ ಸಭೆಯಲ್ಲಿ ಹೇಳಿದ್ರು. ಹಾಗಾದರೆ ಯಾವ ದಿನಾಂಕಕ್ಕೆ 6,000 ರೂಪಾಯಿ ಮಹಿಳೆಯರಿಗೆ ಹಾಕ್ತಾರೆ ಮತ್ತು ಯಾವ ಯಾವ ಕಂತಿನ ಹಣದ ಬಗ್ಗೆ ಇವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದೊಳಗಡೆ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ಇನ್ನೊಂದು ಮನವಿ ಏನು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ. ಒಂದಷ್ಟು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಒಂದು ಸಮಾವೇಶವನ್ನು ಏರ್ಪಾಡು ಮಾಡಿದ್ರು. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ದರು, CM ಸಿದ್ದರಾಮಯ್ಯ ಸರ್ ಅವರು ಇದ್ದರು, ಕಾಂಗ್ರೆಸ್ ಪಕ್ಷದ ಇಷ್ಟೊಂದು ಸದಸ್ಯರು ಕೂಡ ಇದ್ದರು. ಆವಾಗ ರಿಪೋರ್ಟರ್ಸ್ ಏನಿರ್ತಾರೆ ಅಲ್ವಾ, ಅಂದರೆ ಹೋಗಬೇಕಾಗಿರೋವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕ್ವೆಶನನ್ನು ಕೇಳಿದ್ರು. ಏನು ಅಂತಂದರೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಈಗಾಗಲೇ ಬರುತ್ತೆ ಅಂತ ಎಷ್ಟೊಂದು ಬಾರಿ ನೀವು ಹೇಳಿದ್ರಿ, ಆದರೆ ಇದುವರೆಗೂ ಕೂಡ ಬಂದಿಲ್ಲ, ಏನಂತೀರಾ ಅಂತ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿರುವಂಥದ್ದು ಏನು ಅಂತ ಅಂದರೆ, ಬರೋವಾಗ ನಾವು CM ಸಿದ್ದರಾಮಯ್ಯ ಸರ್ ಅವರ ಜೊತೆ ಕೂಡ ಮಾತನಾಡಿದ್ದೀವಿ, 19ನೇ ಕಂತಿನ ಹಣ ಇನ್ನೂ ಕೂಡ ನಾವು ರಿಲೀಸ್ ಮಾಡಿಲ್ಲ, ಆದಷ್ಟು ಬೇಗ ಕೊಡಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಒಂದು ವಾರದ ಒಳಗಡೆನೆ ಎಲ್ಲರಿಗೂ ಕೂಡ ಜಮಾ ಮಾಡಿಬಿಡಿ 19ನೇ ಕಂತು ಅಂತ. ಸೊ ಒಂದು ವಾರದ ಒಳಗಡೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ, ಮಾಧ್ಯಮದವರು ಕ್ವೆಶನನ್ನು ಕೇಳಿದಾಗ ಬರುತ್ತೆ ಅಂತ ಹೇಳಿದ್ರಿ, ಇನ್ನೂ ಕೂಡ ಬಂದಿಲ್ಲ ಅಲ್ವಾ ಅಂತ ಕೇಳಿದಾಗ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ನೋಡಿ, ಈ ಒಂದು ವಾರದಲ್ಲಿ ನಾವು 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಹಾಕೋದಿಲ್ಲ, ಬದಲಾಗಿ ನಾವು ಒಟ್ಟಿಗೆ 6,000 ಹಣವನ್ನು, ಅಂದರೆ 18ನೇ ಕಂತಿನ ಹಣ ಕೂಡ 90% ಮಹಿಳೆಯರಿಗೆ ಮಾತ್ರ ಹಾಕಿದಾರಂತೆ, ಇನ್ನು 10% ಮಹಿಳೆಯರಿಗೆ ಹಾಕಿಲ್ಲ ಅಂತೆ. ಸೊ ಅವರಿಗೆ ಪೆಂಡಿಂಗ್ ಇರುವಂಥದ್ದು ಎಲ್ಲ ಸೇರಿ 18ನೇ ಕಂತಿನ ಹಣ ಮತ್ತು 19ನೇ ಕಂತಿನ ಹಣ ಫೆಬ್ರವರಿ ತಿಂಗಳದು ಮತ್ತು ಮಾರ್ಚ್ ತಿಂಗಳ ಹಣ 20ನೇ ಕಂತು ಎಲ್ಲ ಸೇರಿ 6,000 ಒಟ್ಟಿಗೆ ನಾವು ಮೇ ಅಲ್ಲಿ 3ನೇ ವಾರದ ಒಳಗಡೆ ನಿಮಗೆ ಹಾಕ್ತೀವಿ. ಇನ್ನೂ ಕೂಡ 3 ವಾರಗಳ ಕಾಲ ನಾವು ಗೃಹಲಕ್ಷ್ಮಿ 19ನೇ ಕಂತಿನ ಹಣವನ್ನು ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು. ಅವರು ತಿಳಿಸಿಕೊಟ್ಟಿದ್ದಾರೆ. ಮುಂಚೆ ನೋಡಿದ್ರೆ ಇನ್ನೇನು ಒಂದು ವಾರದ ಒಳಗಡೆ ಎಲ್ರಿಗೂ ಕೂಡ ಹಾಕ್ತೀವಿ ಅಂತ ಹೇಳಿದಂಥವರು ಇವಾಗ ನೋಡಿದ್ರೆ ಇನ್ನೂ 3 ವಾರಗಳ ಕಾಲ ನಾವು 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಹಾಕೋದಿಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಏಪ್ರಿಲ್ ಸ್ಟಾರ್ಟಿಂಗಲ್ಲೇ ಹೇಳಿದ್ರು, ನಮಗೆ ಏನು 2,500 ಕೋಟಿ ಬರಬೇಕು ಅಲ್ವಾ ಹಣಕಾಸು ಇಲಾಖೆಯಿಂದ, ಅದು ನಮ್ಮ ಇಲಾಖೆಗೆ ಬಂದಿದೆ, ಇನ್ನೇನು ನಾವು 2-3 ದಿನದಲ್ಲೇ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದರು. ಇವಾಗ ಯಾಕೆ ಆ ರೀತಿ ಹೇಳ್ತಿದ್ದಾರೆ ಅದಂತೂ ಕೂಡ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಬೆಂಬಲವನ್ನು ನೀಡಿ ಅಂತ ಹೇಳ್ತೇನೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.